ಹೇ ಫ್ಯಾಮ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಕಾರಿಂದ. ಹೊಸ ಕಾರು i20 ಈಕೋ ಸೇಲ್ ಮಾಡಿರೋದು ಅದು ಏನಕ್ಕೆ ಅಂತ ಆಮೇಲೆ ಎಲ್ಲ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಈ ವಿಡಿಯೋದಲ್ಲಿ. ಮತ್ತೆ ಅದನ್ನು ನಾನು ಎಣಿಸ್ಕೊಂಡ್ರೆ ಬೇಜಾರು ಬೇಡ. ಸೊ ಇವಾಗ ಈ ಕಾರ್ದೇನೋ ಡಾಕ್ಯುಮೆಂಟ್ಸ್ ಎಲ್ಲ ಕೆಲಸ ಇದೆ, ಅದಕ್ಕೆ ಹೋಗಿದ್ದೀನಿ. ಮತ್ತೆ ಇವತ್ತು ಸಾಯಂಕಾಲ ಇವತ್ತು ಪೂಜೆ ಇದೆ ಈ ಕಾರ್ದು. ಸೊ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಫ್ಯಾಮ್, ಇವಾಗ ಹೊರಟಿದ್ದೀನಿ ಇಲ್ಲಿಂದ. ಬನ್ನಿ ಇವಾಗ ಹೋಗೋಣ. ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಪೂಜೆ, ಸಾಯಂಕಾಲ ಅದೆಲ್ಲ ತೋರಿಸ್ತೀನಿ ಬ್ಲಾಗಲ್ಲಿ. ಲೆಟ್ಸ್ ಗೋ, ಹೋಗೋಣ ಫಸ್ಟ್. ಹಿಯರ್ ಇಸ್ ಅವರ್ ಕಾರ್. ನಾನು ಡಾಕ್ಯುಮೆಂಟ್ಸ್ ಹತ್ರ ಹೋದ, ಅಲ್ಲೂ ವ್ಲಾಗ್ ಮಾಡಿಲ್ಲ. ಡಾಕ್ಯುಮೆಂಟ್ಸ್ ತೊಗೊಂಬಂದು ಇಲ್ಲೂ ವ್ಲಾಗೇ ಮಾಡೋಕ್ಕೆ ಹೋಗಿದ್ದಿಲ್ಲ ನಾನು. ಇವಾಗ ಕಾರು ಮತ್ತು ಸ್ಟಿಕ್ಕರಿಂಗ್ ಇದಕ್ಕೆ ಬಂದಿತ್ತು, ನಿನ್ನೆ ಒಂಚೂರು ಪೆಂಡಿಂಗ್ ಇತ್ತು, ಅದನ್ನು ಮಾಡ್ತಿದ್ದಾರೆ. ಸೊ ಅದಕ್ಕೆ ಇವಾಗ ನೆನಪಾಯಿತು, ಮಾಡ್ತಾ ಅದಕ್ಕೆ ಇವಾಗ ವೀಡಿಯೋ ಮಾಡೋಣ ಅಂತ ಮಾಡಿದೆ. ಇದು ಎಲ್ಲಿ ಗೊತ್ತಾ ಲೊಕೇಶನು? ನಾನು ಆಂಜನೇಯ ಟೆಂಪಲ್ ತೋರಿಸ್ತೀನಿ ಗೊತ್ತಾ, ಯಾವಾಗಲೂ ಅದ್ರ ಆಪೋಸಿಟಲ್ಲೇ ಚೆನ್ನಾಗಿ ಮಾಡ್ತಾರೆ ನೀಟಾಗಿ. ಎಲ್ಲ ಪಿನ್ ಟು ಪಿನ್ ಹೇಳ್ಬಿಟ್ಟು ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟೆ ಮಾಡ್ತಾರೆ. ಇಲ್ಲೇ ಸಿಸ್ಟಮ್ ಹಾಕ್ಸಿದ್ದು ಇಲ್ಲೇ ನಾನು, ಮತ್ತು ಸಿಸ್ಟಮ್ಮು ಮತ್ತು ಇವಾಗ ಈ ಸ್ಟಿಕ್ಕರಿಂಗ್ ನಡೀತಿದೆ. ಅದೆಲ್ಲ ಮುಗಿದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಸರಿನಾ? ಈಗ ಮರ್ತಿ ಹೋಗ್ಬಿಟ್ಟಿದ್ದೀನಿ ನಾನು ವ್ಲಾಗ್ ಮಾಡಬೇಕು ಅನ್ನೋದೇ. ನಿಂತ್ಕೊಂಡು ಫೋನ್ ನೋಡ್ತಾ ಇದ್ದೀನಿ, ಅವಾಗ ಗೊತ್ತಾಯ್ತು ಓಕೆ ಫೈನ್ ವೀಡಿಯೋ ಮಾಡಬೇಕಲ್ಲ ಅಂತ. ಸೊ ಇಲ್ಲಿ ಮುಗಿಸ್ಕೊಂಡು ಮಮ್ಮಿನ ಕರ್ಕೊಂಬರಕ್ಕೆ ಹೋಗೋಣ. ಮಮ್ಮಿನ ಕರ್ಕೊಂಡು ಮತ್ತೆ ಹೋಗಿ ಹಾರ ಎಲ್ಲ ತೊಗೊಬೇಕು ಗಾಡಿಗೆ. ಅದೆಲ್ಲ ತೊಗೊಂಡು ಮತ್ತೆ ಗಾಡಿನ ವಾಟರ್ ವಾಶ್ ಮಾಡಿಸ್ಬೇಕು ಇನ್ನೊಂದು ಸತಿ. ಸೊ ನನ್ನ ಜೊತೆ ನೀವು ನೋಡಿ ಬನ್ನಿ, ಹೋಗೋಣ. ಹಾರ ಮಾಡಿಸ್ತಾ ಇದ್ದೀವಿ ಗಾಡಿಗೆ. ಓಕೆ ಸರ್, ಮಮ್ಮಿನ ಮನೆ ಹತ್ರ ಬಿಟ್ಟು ಇವಾಗ ಮತ್ತೆ ನಾನು ಇವಾಗ ಆಚೆ ತೊಗೊಂಡೋಗ್ತೀನಿ. ಎಲ್ಲಿಗೆ ಅಂದರೆ ವಾಟರ್ ಸರ್ವಿಸ್ ಮಾಡಿಸ್ಕೊಂಬ ಅಂದರು ಮಮ್ಮಿ. ಎಲ್ಲ ಗಲೀಜು ಇದೆಯಲ್ಲ ಅದಕ್ಕೋಸ್ಕರ ಮತ್ತು ಇದು ಹಾಕ್ಸಿದೆ. ಮತ್ತು ಇದೊಂದು ಸಿಸ್ಟಮ್ ನಾನು ಹಾಕ್ಸಿದ್ದು, ಇದೊಂದು ಮತ್ತು ಗ್ರಿಪ್ ಒಂದು, ಮತ್ತು ಹಿಂದೆ ಸ್ಟಿಕ್ಕರಿಂಗ್ ಅದು ಅದೆಲ್ಲ ಹಾಕ್ಸಿರೋದು, ಮತ್ತು ಹಿಂದೆ ಕ್ಯಾಮ್ರಾನು ಹಾಕ್ಸಿರೋದು. ಸೊ ಇವಾಗ ಸರ್ವಿಸ್ ಹತ್ರ ಹೋಗ್ಬೇಕಂತೆ. ಸೊ ಬನ್ನಿ ಹೋಗಿ ಸರ್ವಿಸ್ ಮಾಡಿಸ್ಕೊಂಬರೋಣ. ಇದು ಗಿಫ್ಟ್ ಕೊಟ್ಟಿದ್ದು, ಇದು ಗಣಪತಿ ಚೇತೋಣ ಅಂತಿದ್ದಾರಲ್ಲ, ಚೇತೋಣ ಗಿಫ್ಟ್ ಕೊಟ್ಟಿದ್ದು. ಸೊ ಇವಾಗ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸೀಟ್ ಬೆಲ್ಟ್ ಹಾಕೊಂಡು ಓಕೆ ಫ್ಯಾಮ್, ಮನೆಗೆ ಬಂದು ಮಮ್ಮಿನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಕೆಲಸ ಎಲ್ಲ ವಾಟರ್ ವಾಶ್ ಎಲ್ಲ ಮುಗಿಸ್ಕೊಂಡು. ಗುರುವಾರ ಅಲ್ಲ, ಮಮ್ಮಿ ಎನಿ ಟೈಮ್ ಪೂಜೆ ಮಾಡ್ತಾರೆ ಗುರುವಾರ. ಮಮ್ಮಿ ಹೋಗೋಣ ಪೂಜೆ ಸಾಮಾನು ಎಲ್ಲಿ? ಇವಾಗ ಹೋಗ್ತಾನ? ಬನ್ನಿ ಇವಾಗ ಹೋಗೋಣ, ಪೂಜೆ ಸಾಮಾನು ತೊಗೊಂಡು ಹೊರಡೋಣ. ಲೆಟ್ಸ್ ಗೋ. ಹಾರ ನೋಡಿ, ಹಾರ ಆ್ಯಕ್ಚುಲಿ ಮಮ್ಮಿ ಇನ್ನೂ ದೊಡ್ಡ ತೊಗೊಂಡಿದ್ರು. ನಾನು ಇದೇ ಪರವಾಗಿಲ್ಲ, ಚಿಕ್ಕದು ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಇದೇ ನಾನು ಸೆಲೆಕ್ಟ್ ಮಾಡಿದೆ. ಯಾಕಂದರೆ ಮಮ್ಮಿ ತೊಗೊಂಡಿದ್ದು ತುಂಬ ವೆಯ್ಟ್ ಇತ್ತಲ್ಲ, ಮತ್ತು ಅದನ್ನು ಕಟ್ಟು ಹಾಕಿ ತೊಗೋದು ಏನಕ್ಕೆ ಬೇಕು ಅಂದ್ಬಿಟ್ಟು ಚಿಕ್ಕದೇ ತೊಗೊಂಡಿದ್ದೀವಿ. ಚಿಕ್ಕದಂದರೆ ಪರವಾಗಿಲ್ಲ, ಒಂದು ಸೈಜ್ ದೊಡ್ಡದಿದೆ. ಸರ್ ಹುಷಾರಾದರು. ನಮಸ್ತೆ ಮೇಡಮ್. ನಮಸ್ತೆ. ಗುಡ್ ಬಾಯ್. ಇವಾಗ ಇಲ್ಲಿಂದ ಪೂಜೆ ಸಾಮಾನು ತೊಗೊಂಡು ಸೀದಾ ದೇವಸ್ಥಾನದ ಹತ್ರ ಹೋಗೋಣ. ಲೆಟ್ಸ್ ಗೋ. ಮಮ್ಮಿ ಹೋಣ. ಓಕೆ ಮ್ಯಾಮ್, ಪೂಜೆ ಸಾಮಾನು ತೊಗೊಂಡೋಗಿ ನಿಲ್ಸಿದ್ದೀವಿ. ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ಅವ್ರು 8 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಟೈಮ್ ಒಂದು 7:27 ಆಗಿದೆ. ಇಲ್ಲಿಂದ ಹೋಗಿ ಇಲ್ಲಿಂದ ಹಿಂಗೆ ಹೋಗಿ ಹಿಂಗೆ ತಿರ್ಗಿಸ್ಕೊಂಡು ಹಿಂಗೆ ಹೋಗ್ಬೇಕು. ಸೊ ಫ್ಯಾಮ್ ಹೋಗೋಣ ಬನ್ನಿ. ನೆಕ್ಸ್ಟ್ ಅಲ್ಲೋಗ್ಬಿಟ್ಟು ಮೀಟ್ ಆಗ್ತೀನಿ. ಪಪ್ಪ ಕೆಲಸ ಇದೆ, ಸೊ ಪಪ್ಪ ಬರೋಕ್ಕಾಗಲ್ಲ, ನೀವೇ ಪೂಜೆ ಮಾಡಿಸ್ಕೊಂಬನ್ನಿ ಅಂದರು. ನಾನು ಸಾಯಂಕಾಲ ಬರ್ತೀನಿ ಅಂತ. ಸೊ ಅದಕ್ಕೆ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಬಂದಿದ್ದೀವಿ. ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ. ಲೆಟ್ಸ್ ಗೋ. ನಾನು ಇವಾಗ ದೇವಸ್ಥಾನದ ಹತ್ರ ಬಂದರೆ ಹೋಗ್ಬಿಟ್ಟು ಪೂಜೆ ಸಾಮಾನು ತೊಗೊಂಡಿದ್ದೀವಿ. ಹೋಗ್ಬಿಟ್ಟು ಸ್ವಾಮೀಜಿ ಕರೆಯೋಣ.
कलियुगे प्रथमवारे जम्बोद्वीपे वर्तवर्षे परस्पृते वैरो दक्षिणदिग्भाग्यास्यां प्रभवात्से नाम संवत्सरे उत्तरायणे ग्रीष्मऋतोः आषाढमासे ಆಗ್ಬಿಟ್ಟು ಬಂತು ಪಾ. ಹಾಯ್ ನಮ್ಮ ಪಪ್ಪ ಇವಾಗ ಬಂದರು. ಪೂಜೆ ಮುಗಿಸ್ಕೊಂಡು ನಾವು ಬಂದ್ರಿ. ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಪಪ್ಪನೂ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ, ನಾನು ಫುಲ್ ಸುಸ್ತು. ಪಪ್ಪ ಅದು ಸ್ನೋಕರ್ ಆಫೀಸ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಬಂದು ಜಸ್ಟ್ ಅವರು. ನಾವು ಜಸ್ಟ್ ಬಂದಿದ್ದು. ಪೂಜೆ ಎಲ್ಲ ಆಯಿತು. ಕೀ ಒಂದು ದೇವ್ರ ಮನೇಲಿದೆ, ಒಂದು ಅಲ್ಲಿ ಕೀ ಬೆಂಚಿಗೆ ಹಾಕಿಟ್ಟಿದ್ದೀವಿ. ಇದು ಇವತ್ತು ಹೇಳಿದ್ರಲ್ಲ ಏನು ಹಿಡಿಯೋದು ರಿಜಿಸ್ಟ್ರೇಷನ್ ಕೆಲಸ, ಅದು ಇವತ್ತು ಆಗಿಲ್ಲ, ನಾಳೆ ಹೋಗಬೇಕು. ನಾಳೆ ಮಮ್ಮಿನೂ ಬರ್ತೀನಿ ಅಂದಿರೋದೆ. ನಾಳೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಸರಿನಾ? ಸಿ ಯು ಟುಮಾರೋ.